ಇನ್ನು ಸಂಸತ್ ಕಲಾಪದಲ್ಲಿ ಲಾಠಿ ಚಾರ್ಜ್, ಪೆಲೆಟ್ ಗನ್ ಮಸೂದೆ ಚರ್ಚೆಗಳಾಗ್ತಾ ಇದ್ರೆ ಸುಪ್ರೀಂ ಕೋರ್ಟ್ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಕ್ಕೆ ಇವತ್ತು ಕೆಂಡಾಮಂಡಲವಾಗಿತ್ತು. ಜೊತೆಗೆ ಎಲ್ಲರನ್ನು ಕೂಡ ರಿಲೀಸ್ ಮಾಡಬೇಕು, ಯಾರ ವಿರುದ್ಧ ಯಾವುದೇ ಅಪರಾಧಿಕ ಚಟುವಟಿಕೆಗಳ ಆರೋಪಗಳಿಲ್ವೋ ಅಂಥವರೆಲ್ಲರೂ ಕೂಡ ಇಮಿಡಿಯೇಟ್ ಆಗಿ ರಿಲೀಸ್ ಆಗಬೇಕು. ಅಂತಹ ಅಪರಾಧಿಕ ಹಿನ್ನೆಲೆ ಇಲ್ಲದೆ ಇರುವಂತಹ ವ್ಯಕ್ತಿಗಳನ್ನು ಯಾರನ್ನೆಲ್ಲ ಅರೆಸ್ಟ್ ಮಾಡಿದ್ದೀರಿ ವಿದ್ಯಾರ್ಥಿಗಳ ಪ್ರತಿಭಟನೆ ಸಂದರ್ಭದಲ್ಲಿ ಅವರೆಲ್ಲರನ್ನು ಕೂಡ ರಿಲೀಸ್ ಮಾಡಬೇಕು ಅಂತ ಹೇಳಿದರು. ಸಿಜೆಪಿ ಹಾಗೂ ಆರ್ಜೆಡಿ ರಾಜ್ಯಸಭಾ ಸಂಸದ ಪ್ರೊಫೆಸರ್ ಮನೋಜ್ ಝಾ ಪರ ವಕೀಲರನ್ನು ಕೂಡ ತರಾಟೆಗೆ ತೆಗೆದುಕೊಂಡ ಘಟನೆಯೂ ಕೂಡ ನಡೀತು. ವಿದ್ಯಾರ್ಥಿಗಳ ಪರ ವಕೀಲರು ಮೊದಲು ವಾದವನ್ನು ಶುರು ಮಾಡಿದರು. ಜುಲೈ 20ರಂದು ಲಾಠಿ ಚಾರ್ಜ್ ಮಾಡಿದ್ದಷ್ಟೇ ಅಲ್ಲ, ಸಾಕಷ್ಟು ಅಮಾಯಕ ವಿದ್ಯಾರ್ಥಿಗಳನ್ನು ಬಂಧಿಸಿದ್ದಾರೆ ಅಂತ ಹೇಳಿ ಕೋರ್ಟ್ನ ಗಮನಕ್ಕೆ ತಂದರು. ಪ್ರತಿಭಟನೆಗೆ ಸಾಥ್ ಕೊಟ್ಟವರ ಮೇಲೂ ಕೂಡ ಕೇಸ್ಗಳನ್ನು ಹಾಕಲಾಗಿದೆ, ಅಪ್ರಾಪ್ತರ ಮೇಲೂ ಕೂಡ ಸುಳ್ಳು ಕೇಸ್ಗಳನ್ನು ಹಾಕಿದ್ದಾರೆ ಅಂತ ಕೋರ್ಟ್ನ ಗಮನ ಸೆಳೆಯುವ ಪ್ರಯತ್ನವನ್ನು ಮಾಡಿದರು. ಆಗ ಮಧ್ಯಪ್ರವೇಶಿಸಿದ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಒಂದಷ್ಟು ಅಂಶಗಳನ್ನು ನ್ಯಾಯಪೀಠದ ಗಮನಕ್ಕೆ ತಂದರು. ಜುಲೈ 20ರಂದು ಲಾಠಿ ಚಾರ್ಜ್ ಅನಿವಾರ್ಯವಾಗಿತ್ತು. ಯಾಕಂದರೆ 250ಕ್ಕೂ ಹೆಚ್ಚು ಪೊಲೀಸರಿಗೆ ತೀವ್ರ ಗಾಯಗಳಾಗಿದ್ವು. ಇದಕ್ಕೆಲ್ಲ ಕಾರಣ ವಿದ್ಯಾರ್ಥಿಗಳ ಮಧ್ಯೆ ಸೇರಿಕೊಂಡಿದ್ದಂತಹ ಕ್ರಿಮಿನಲ್ ಅಪರಾಧಿಗಳು. ಅವರು ಅದರಲ್ಲಿ ಸೇರಿಕೊಂಡಿದ್ರು. ಕೊಲೆ, ಅತ್ಯಾಚಾರ ಕೇಸ್ನ ದುಷ್ಟಶಕ್ತಿಗಳು ಇದರಲ್ಲಿ ಭಾಗಿಯಾಗಿದ್ದರು. ಸರಿಸುಮಾರು 2900 ಮಂದಿ ಕ್ರಿಮಿನಲ್ಗಳು ಇದ್ದದ್ದು ಪತ್ತೆಯಾಗಿದೆ ಅಂತ ಕೋರ್ಟ್ನ ಗಮನ ಸೆಳೆಯುವ ಪ್ರಯತ್ನ ಮಾಡಿದರು. ವಿದ್ಯಾರ್ಥಿಗಳ ಸೋಗಿನಲ್ಲಿ ಬಂದು ಇವರೆಲ್ಲ ದಾಳಿ ಮಾಡಿದ್ದಾರೆ, ಅಂಥವರನ್ನು ಬಂಧಿಸಿ ವಿಚಾರಣೆ ನಡೆಸಲಾಗ್ತಾ ಇದೆ, ಸಾಕಷ್ಟು ಸಾಕ್ಷ್ಯಗಳನ್ನು ಕೂಡ ಸಂಗ್ರಹಿಸಿ ತನಿಖೆಯನ್ನು ನಡೆಸಲಾಗ್ತಾ ಇದೆ ಅಂತ ಹೇಳಿ ಕೋರ್ಟ್ಗೆ ತಿಳಿಸಿದರು. ವಾದ ಪ್ರತಿವಾದವನ್ನು ಆಲಿಸಿದಂತಹ ಸಿಜೆಐ ಸೂರ್ಯಕಾಂತ್ ಅವರು ಆದೇಶದ ಜೊತೆಗೆ ಒಂದಷ್ಟು ಸೂಚನೆಗಳನ್ನು ಕೂಡ ಹೊರಡಿಸಿದ್ದಾರೆ. ಶಾಂತಿಯುತ ಪ್ರತಿಭಟನೆ ಸಂವಿಧಾನ ಕೊಟ್ಟಿರತಕ್ಕಂತಹ ಹಕ್ಕು. ಪ್ರತಿಭಟನಾಕಾರರ ಮೇಲೆ ಲಾಠಿ ಪ್ರಹಾರ ನಡೆಸುವಂಥದ್ದು ಸರಿಯಾದ ಕ್ರಮ ಅಲ್ಲ. ಹಾಗೆಯೇ ಪೆಲೆಟ್ ಗನ್ ಅನ್ನು ಬಳಸಿರುವಂಥದ್ದು ಕಾನೂನಿಗೆ ವಿರುದ್ಧವಾದಂತಹ ಕ್ರಮ. ಅದು ಬಲಪ್ರಯೋಗಕ್ಕೆ ಅಧಿಕಾರಿಗಳನ್ನು ಹೊಣೆ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಇದಕ್ಕಾಗಿ ಸ್ವತಂತ್ರ ತನಿಖೆ ನಡೆಸುವಂಥದ್ದು ಅತ್ಯಗತ್ಯ ಅನ್ನುವಂಥದ್ದನ್ನು ಸುಪ್ರೀಂ ಕೋರ್ಟ್ ಕೂಡ ಹೇಳಿದ್ದು, ಪೊಲೀಸರ ರಕ್ಷಣೆಗೂ ಹೊಸ ಭದ್ರತಾ ಶಿಷ್ಟಾಚಾರವನ್ನು ರೂಪಿಸಬೇಕಾಗಿದೆ. ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ, ಡಿಜಿಪಿ ದರ್ಜೆ ಅಧಿಕಾರಿ, ಮಹಿಳಾ IPS ಒಳಗೊಂಡಿರತಕ್ಕಂಥ SITಯನ್ನು ರಚನೆ ಮಾಡ್ತೀವಿ ಅಂತ ಸುಪ್ರೀಂ ಕೋರ್ಟ್ನ ನ್ಯಾಯಪೀಠ ಹೇಳಿದ್ದು, ಸುಪ್ರೀಂ ಕೋರ್ಟ್ ಮೇಲ್ವಿಚಾರಣೆಯಲ್ಲಿ ಈ ತನಿಖೆ ನಡೆಯುತ್ತಿದೆ. ಇನ್ನು ಕ್ರಿಮಿನಲ್ ಹಿನ್ನೆಲೆ ಇಲ್ಲದ ಎಲ್ಲರನ್ನು ಕೂಡ ರಿಲೀಸ್ ಮಾಡಬೇಕು. 18 ವರ್ಷದ ಒಳಗಿನವರು ವಿದ್ಯಾರ್ಥಿಗಳು ಯಾರಾದರೂ ಇದ್ದರೆ ಅಂಥವ್ರುಗಳೆಲ್ಲರೂ ಕೂಡ ಬಿಡುಗಡೆ ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ಸೂಚನೆಯನ್ನು ಕೊಟ್ಟಿದ್ದಲ್ಲದೆ ದೆಹಲಿ, ಮಹಾರಾಷ್ಟ್ರ, ಬಿಹಾರ, ಕೇರಳ, ಪಶ್ಚಿಮ ಬಂಗಾಳ ಎಲ್ಲ ರಾಜ್ಯಗಳಲ್ಲೂ ಕೂಡ ವಿದ್ಯಾರ್ಥಿಗಳನ್ನು ಎಲ್ಲೆಲ್ಲಿ ಅರೆಸ್ಟ್ ಮಾಡಿದಾರೋ ಅಲ್ಲೆಲ್ಲ ಕಡೆಯಲ್ಲೂ ಕೂಡ ಬಿಡುಗಡೆ ಮಾಡಬೇಕು. ಯಾವುದೇ ಕ್ರಮ ಜರುಗಿಸದೆ FIRಗಳ ಮೇಲೆ ತನಿಖೆ ಆಗಲಿ ಅನ್ನುವಂಥದ್ದನ್ನು ಸುಪ್ರೀಂ ಕೋರ್ಟ್ ಸೂಚನೆಯನ್ನು ಕೊಟ್ಟಿದ್ದು, ತನಿಖೆ ಮುಗಿಯುವವರೆಗೂ ಸಾಕ್ಷ್ಯಗಳ ಸಂರಕ್ಷಣೆಗೆ ಸೂಚನೆಯನ್ನು ಕೊಟ್ಟಿದೆ. ಇದು ನೀಟ್ ಸಂಬಂಧಿತವಾದಂತಹ ವಿಚಾರಗಳಾದರೆ, ತಮಿಳುನಾಡಿನ ಖ್ಯಾತೆ ಒಂದು ಕಡೆಯಲ್ಲಿ ಮುಂದುವರೆದಿದ್ದು, ಕಾವೇರಿ ನೀರನ್ನು ಈಗ ತಮಿಳುನಾಡಿಗೆ ಬಿಡಬೇಕಂತೆ. 15 ದಿನಗಳ ಕಾಲ ಪ್ರತಿನಿತ್ಯ 3500 ಕ್ಯೂಸೆಕ್ನಷ್ಟು ಕಾವೇರಿ ನೀರನ್ನು ತಮಿಳುನಾಡಿಗೆ ಹರಿಸಬೇಕು ಅಂತ CWRC ಅವರು, ಅಂದರೆ ಕಾವೇರಿ ನೀರು ನಿಯಂತ್ರಣ ಸಮಿತಿ, ಇವರು ಕರ್ನಾಟಕ ಸರ್ಕಾರಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಮಳೆ ಬರದಿದ್ರೂ ಕೂಡ ಇವರು ನೀರು ನಿಯಂತ್ರಣವನ್ನು ಮಾಡುವಂಥವ್ರು. ರಾಜ್ಯದಲ್ಲಿ 64% ಮಳೆ ಕೊರತೆ ಇದೆ. 24 ಜಿಲ್ಲೆಗಳಲ್ಲಿ ತೀವ್ರವಾದಂತಹ ಬರ ಆವರಿಸ್ತಾ ಇದೆ. ಜಲಾಶಯಗಳೆಲ್ಲ ಬತ್ತಿ ಹೋಗಿದ್ದಾವೆ. KRS ಡ್ಯಾಮ್ ಖಾಲಿಯಾಗಿದೆ. ಬರದ ಭೀಕರತೆ ಎಷ್ಟಿದೆ ಅನ್ನುವಂಥದ್ದು ಕಣ್ಣಿಗೆ ಕಟ್ಟಿದಂತೆ ಕಾಣಿಸ್ತಾ ಇದೆ, ಕಣ್ಣೆದುರುಗಡೆ ಗೋಚರಿಸ್ತಾ ಇದೆ.